ಇವತ್ತು ಅವರಿಗೆ ಮಂಜೂರು ಮಾಡಲಾಗಿದೆ. ಏನಾಗಿದೆ, ಅದು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನು ಹಾಕಲಾಗಿದೆ. ಅದರಲ್ಲಿ ದ ಲ್ಯಾಂಡ್ ಶುಡ್ ನಾಟ್ ಬಿ ಯೂಸ್ ಫಾರ್ ಎನಿ ಪರ್ಪಸ್ ಅದರ್ ದ್ಯಾನ್ ದ ಸ್ಟುಡಿಯೋ ಅಂತಿದೆ. ಇನ್ನೊಂದು ಷರತ್ತು ಏನಿದೆಯಪ್ಪ ಅಂತ ಹೇಳಿದ್ರೆ, ದ ಲ್ಯಾಂಡ್ ಶುಡ್ ನಾಟ್ ಬಿ ಸೋಲ್ಡ್, ಲೀಸ್ಡ್, ಮಾರ್ಗೇಜ್ and disposed of in any manner without the previous permission of the state government, but that may be mortgaged to the land for financial corporations recognized by the state government for development of the studio. The land will be resumed to government for contravening any of these conditions. ಅಂದ್ರೆ ಈ ಷರತ್ತುಗಳೇನಾದರೂ ಉಲ್ಲಂಘನೆ ಮಾಡಿದ್ರೆ ಸರ್ಕಾರ ಈ ಭೂಮಿಯನ್ನು ವಾಪಸ್ಸು ಪಡೆಯುತ್ತದೆ ಅಂತೇಳಿ ಬಹಳ ಸ್ಪಷ್ಟವಾಗಿ 1970 ಮಾರ್ಚ್ ಅಲ್ಲಿ ಅವರಿಗೆ ಈ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಪೂರ್ವದಲ್ಲಿ ಷರತ್ತುಗಳನ್ನು ವಿಧಿಸಿದರು. ಇದಾದ್ಮೇಲೆ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ, ಇವತ್ತು ಅವ್ರದ್ದೇನು ಅಂತ ಹೇಳಿದ್ರೆ, ನಮ್ಮ ಹತ್ರ ಆರ್ಥಿಕ ಸಮಸ್ಯೆ ಇದೆ, ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, 10 ಎಕರೆ ಜಮೀನು ನನಗೆ ಮಾರಾಟ ಮಾಡ್ಲಿಕ್ಕೆ, ಅವರಿಗೆ ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಡ್ತದೆ, ಅವ್ರು ಮಾರಾಟನೂ ಮಾಡ್ತಾರೆ. ಆದರೆ ಮಾರಾಟ ಮಾಡಿದ ಬಂದಂತ ಹಣ ಏನಿದೆ, ಆ ಹಣದಿಂದ ಯಾವುದೇ ರೀತಿಯಲ್ಲಿ ಅವರು ಈ ಒಂದು ಸ್ಟುಡಿಯೋವನ್ನು ಅಭಿವೃದ್ಧಿ ಪಡಿಸೋದಿಲ್ಲ. ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಟ್ಟಂತ ಸಂದರ್ಭದಲ್ಲಿನೂ ಸರ್ಕಾರ ಅವರಿಗೆ ಷರತ್ತು ಹಾಕ್ತದೆ, ಈ ಹಣ ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಅನ್ಯ ಉದ್ದೇಶಕ್ಕೆ ಈ ಹಣ ಆಗ್ಲಿ ಮತ್ತೊಂದಾಗ್ಲಿ ಅದನ್ನು ಬಳಸುವಂತಿಲ್ಲ ಅನ್ನುವಂತ ಒಂದು ಷರತ್ತನ್ನು ಹಾಕ್ತದೆ. ಎಲ್ಲಾ ಷರತ್ತನ್ನು ಇವರು ಅವಾಗಲೂ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ 2015ರಲ್ಲಿ ನಮ್ಮ ಉಪಾರಣ್ಯ ಸಂರಕ್ಷಣಾಧಿಕಾರಿಯವರು ಬೆಂಗಳೂರು ಜಿಲ್ಲಾಧಿಕಾರಿಯವರಿಗೆ ಪತ್ರಗಳ ಮೇಲೆ ಪತ್ರಗಳನ್ನು ಬರೆದು ಇವರು ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ, ಹೀಗಾಗಿ ಈ ಭೂಮಿ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಂಡು ಅರಣ್ಯ ಅಧಿಸೂಚನೆ ಇದೆ, ಅರಣ್ಯಗೆ ಕೊಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಇಲ್ಲಿವರೆಗೆ ಆ ಪ್ರಸ್ತಾವನೆ ಹಾಗೇ ಇದೆ. ಈಗ ಮತ್ತೆ ಆ ಬಾಕಿ 10 ಎಕರೆ ಸಹಿತ ಇವರು 14,75,00,000 ರೂಪಾಯಿಗೆ 14,37,00,000 14,37,00,000 ರೂಪಾಯಿ ಪರ್ ಎಕರ್ಗೆ ಇವರು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಒಂದು ಅವರು ಪರವಾನಗಿ ತೆಗೆದುಕೊಳ್ಳಲಿಕ್ಕೆ ಅಥವಾ ಅವ್ರ ಹತ್ರ ಅಗ್ರಿಮೆಂಟ್ ಮಾರಾಟ ಮಾಡುವಂತ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಇದು ಕಾಯ್ದೆ ಉಲ್ಲಂಘನೆ, ನಿಯಮಗಳ ಉಲ್ಲಂಘನೆ ಆಗಿದೆ. ಆ ದೃಷ್ಟಿಯಿಂದ ಇದು ಒರಿಜಿನಲಿ ಅರಣ್ಯ ಜಮೀನಿದೆ. ಹೀಗಾಗಿ ನಾವು ಅರಣ್ಯ ಜಮೀನು ಕಂದಾಯ ಇಲಾಖೆಯವರು ಇದನ್ನು ವಾಪಸ್ಸು ಪಡೆದುಕೊಂಡು ಅರಣ್ಯಗೆ ಹಸ್ತಾಂತರ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಅರಣ್ಯಗೆ ಹಸ್ತಾಂತರ ಮಾಡಿದ್ರೆ ನಾವು ಅಲ್ಲಿ ಒಂದು ಟ್ರೀ ಪಾರ್ಕ್ ಮಾಡ್ತೇವೆ. ಬ್ಯಾಂಗ್ಳೂರ್ಗೆ ಒಂದು ಮಚ್ ನೀಡೆಡ್ ಲಂಗ್ ಸ್ಪೇಸ್ ಏನಿದೆ ಬೇಕಾಗಿದೆ, ಆ ಲಂಗ್ ಸ್ಪೇಸ್ ನಿರ್ಮಾಣ ಮಾಡುವಂತ ಕೆಲಸ ಇವತ್ತು ನಾವು ಮಾಡ್ತೇವೆ. ಅದಕ್ಕೆ ನಾವು ಪ್ರಸ್ತಾವನೆಯನ್ನು ಕಂದಾಯ ಇಲಾಖೆಗೆ ಕಳಿಸಿದ್ದೇವೆ. ಈಗ ಕಂದಾಯ ಇಲಾಖೆ ಈ ಜಮೀನು ವಾಪಸ್ ಪಡೆದು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕಾಗಿದೆ. ಆ ಪ್ರಕ್ರಿಯೆ ನಡೀತಾ ಇದೆ. ಯಾಕಾಗ್ಲಿಲ್ಲ, ಕಾರಣ ಏನು, ಡಿಲೇ ಏನು, ಅದೇ ಆಫೀಸರ್ ಇನ್ವಾಲ್ವ್ ಆಗಿದ್ದಾನೆ ನೋಡಿ. ಕೋರ್ಟ್ ಅಲ್ಲಿ ಮ್ಯಾಟರ್ ನಡೀತಾ ಇತ್ತು ಅವತ್ತಿನಿಂದ. ಕೋರ್ಟ್ ಮ್ಯಾಟರ್ಸ್ ಬಹಳ ವಿಳಂಬ ಆಗ್ತವೆ, ವ್ಯಾಜ್ಯ ನಡೀತಾ ಇತ್ತು. ಈ ವ್ಯಾಜ್ಯ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಬ್ಜುಡಿಸ್ ಮ್ಯಾಟರ್ ಇದೆ ಅಂತ ಹೇಳಿ ಯಾರೋ ಅದ್ರ ಬಗ್ಗೆ ಹೆಚ್ಚಿಗೆ ಒಂದು ಒತ್ತನ್ನು ಕೊಟ್ಟಿರಲಿಲ್ಲ. ಈಗ ಅದು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಪುನಃ ಮರುವಶಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನಿಯಮ ಆಯಿತು 1971 ಅರಣ್ಯ ಸಂರಕ್ಷಣೆ ಕಾಯ್ದೆಯಲ್ಲಿ ಬಂದಿದೆ. ಇದು ಕೊಟ್ಟಂತದ್ದು ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ. ಆದ್ರೆ ಈಗ ಸರ್ವೋಚ್ಚ ನ್ಯಾಯಾಲಯ 2025ರಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ. ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಇವತ್ತು ಯಾವ್ದು ಅರಣ್ಯ ಏನು ನಿಮಗೆ ಒತ್ತುವರಿಯಾಗಿದೆ, ಗುತ್ತಿಗೆ ನೀಡುವ ಅರಣ್ಯ ಭೂಮಿಯನ್ನು ಸಹಿತ ಅರಣ್ಯ ಇಲಾಖೆಗೆ ಹಿಂಪಡೆಯುವಂತೆ ಇವತ್ತು ಅವ್ರು ಸೂಚಿಸಿದ್ದಾರೆ. ಹೊಸದಾಗಿ ಸರ್ವೋಚ್ಚ ನ್ಯಾಯಾಲಯ ಸೂಚಿಸಿ ಒಂದು SIT ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಭರವಸೆಪಡಿಸಿಕೊಳ್ಳಲಿಕ್ಕೆ ನೀವು ಅರಣ್ಯ ಇಲಾಖೆ ಎಲ್ಲಾ ರಾಜ್ಯ ಸರ್ಕಾರಗಳು ಅದ್ರ ಬಗ್ಗೆ ಇವತ್ತು ತುರ್ತಾಗಿ ತತ್ಕ್ಷಣವೇ ಕ್ರಮ ವಹಿಸಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಆ ಆದೇಶದ ಪ್ರಕಾರ ಇದೀಗ ಮತ್ತೆ ಮರಳಿ ಅರಣ್ಯ ಇಲಾಖೆಗೆ ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಸ್ತಾವನೆ ಇದೆ.
ವಿಷ್ಣು ಸೇನೆಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀನಿವಾಸ್ ಅವರು ಈಗ ನನಗೆ ಬಂದು ಭೇಟಿಯಾಗಿದ್ದಾರೆ, ನಿಮ್ಮ ಕಣ್ಣೆದುರುಗಡೆ ಇದ್ದಾರೆ. ಅವರೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ ಈ ಹಿಂದೆ ಇದ್ದ ದಿವಂಗತ ವಿಷ್ಣುವರ್ಧನ್ ರವರ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಜಾಗ ನೀಡುವಂತೆ ಅವರು ಕೋರಿದ್ದಾರೆ. ಇವತ್ತು ಈ ವಿಷ್ಣುವರ್ಧನ್ ರವರ ಬಗ್ಗೆ ನಮ್ಮೆಲ್ಲರಿಗೆ ಅಚ್ಚುಮೆಚ್ಚಿನ, ನಮ್ಮೆಲ್ಲರ ಅವರು ದೊಡ್ಡ ಒಬ್ಬ ನಟರಾಗಿದ್ದಾರೆ. ಎಲ್ಲರ ಒಂದು ಗೌರವ ಹೆಮ್ಮೆಗೆ ಪಾತ್ರರಾಗಿದ್ದಂಥವರಾಗಿದ್ದಾರೆ. ಗೌರವ ಇದೆ. ಈ ವಿಷಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಜಾಗ ಕೊಡುವಂಥದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಸೇನಾ ಸಮಿತಿಯವರು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ, ಕುಟುಂಬದವರಾಗ್ಲಿ ಅಥವಾ ಟ್ರಸ್ಟ್ನವರೇ ಆಗಲಿ ಅದಕ್ಕೆ ನೀವು ಯಾವ್ದನ್ನ ಎಂಡಾರ್ಸ್ ಗೊತ್ತಿಲ್ಲ ನನಗೆ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮೊದಲನೇ ಸಲ ನಾನು ಶ್ರೀನಿವಾಸ್ ಅವರಿಗೆ ಭೇಟಿ ಆಗ್ತಾ ಇದ್ದೆ. ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡ್ತೀನಿ. ನಾನು ಹೇಳಿ ಸರ್, ಅಲ್ಲ ಮಾಹಿತಿ ನಾನು ಆಮೇಲೆ ತಿಳ್ಕೊಳ್ತೀನಿ. ಅಲ್ಲ, ಸಂಘ ಸಂಸ್ಥೆಗಳು ಪರ್ಸ್ಯೂ ಮಾಡ್ಲಿಕ್ಕೆ ಬರುತ್ತಾ ಅಂತ ನಾನು ನಿಮ್ಗೆ ಕೇಳಿದ್ದು. ನನಗೆ ನಾನು ನೋಡ್ತಾ ನಾನು ಇನ್ನೊಂದು ಆಸೆ ಹಲವಾರು ತಿಂಗಳು ಚರ್ಚೆ. ಈಗಾಗಲೇ ನಾನು ಹೇಳಿದ್ದೇನೆ, ನಾವು ಇದೇನು 10 ಎಕರೆ ಇದೆ, ಅರಣ್ಯ ಇದೆ, ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಸ್ಮಾರಕ ಬಗ್ಗೆ ಯಾಕಂದ್ರೆ ಇದು 69ರಲ್ಲಿ ಕೊಟ್ಟಂತ ಜಮೀನು ಅರಣ್ಯ ಇಲಾಖೆಯ ವತಿಯಿಂದ ನಾವು ಕಂದಾಯ ಇಲಾಖೆಗೆ ಕೊಟ್ಟಿದ್ದೇವೆ. ಈ ವಿಷಯದ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡಿತೇವೆ. ಮತ್ತೆ ಅಂತಿಮವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ಚರ್ಚೆ ಇದೆ. ಬಟ್ ಇದು ಟ್ರಸ್ಟ್ ಇದೆಯಾ ಅಥವಾ ಏನಿದೆ, ಇದಕ್ಕೆ ಅಧ್ಯಕ್ಷ ಯಾರು, ಪದಾಧಿಕಾರಿಗಳು ಯಾರು, ಏನಿದೆ ಅದ್ರ ಬಗ್ಗೆ ನಾನು ಯಾವುದೇ ಪೇಪರ್ಗಳೇನಿದೆಯಲ್ಲ ನೋಡಿಲ್ಲ, ಮಾಹಿತಿ ತಗೊಂಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.